PMA ಕನ್ನಡ ಕಳೆದ ವಿಡಿಯೋಗಳಲ್ಲಿ ನಿಮಗೆ ಪಾರ್ಟ್ 1 ಪಾರ್ಟ್ 2 ಅಂದರೆ ಫಲಪುಷ್ಪ ಪ್ರದರ್ಶನ ಮಂಡ್ಯ ಏನಿದೆ 2024 ಅದು ನಿಮಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ನಿಮಗೆ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇದು ನಿಮಗೆ ಫೈನಲ್ ಪಾರ್ಟು 3ನೇ ಪಾರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಒಳಗಡೆ ಯಾವ್ಯಾವೆಲ್ಲ ಒಂದು ಸ್ಟಾಲ್ಗಳಿದೆ, ಯಾವ್ಯಾವ ರೀತಿಯ ಒಂದು ಗಾರ್ಡನಿಂಗ್ ಮಾಡಿದ್ದಾರೆ, ಮತ್ತು ಒಂದಷ್ಟು ಗಿಡಗಳು ಬೋನ್ಸಾಯಿಸ್ ಟ್ರೀಸ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಒಂದು ಹಣ್ಣು ತರಕಾರಿಗಳಾಗಿರ್ಬೋದು ಬೆಳೆದಿರುವಂಥದ್ದು ಪ್ರತಿಯೊಂದು ಸಹ ಒಳಗಡೆ ಇರುವಂಥದ್ದು ಈ ಒಂದು ಸ್ಟಾಲಲ್ಲಿ. ಬನ್ನಿ ಯಾರ್ಯಾರು ಏನೇನೆಲ್ಲ ಒಂದು ಮಡಗಿದ್ದಾರೆ, ಒಂದು ಆರ್ಗಾನಿಕ್ ಆಗಿರ್ಬೋದು, ಒಂದು ಸಿರಿಧಾನ್ಯ ಆಗಿರ್ಬೋದು, ಒಂದೊಂದಾಗಿ ನೋಡಿಕೊಂಡು ಮಾತಾಡ್ಸ್ಕೋಗೋಣ ಯಾವ ರೀತಿ ಇದೆ ಅಂತ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಧಾನ್ಯಗಳಿದು ಸಿರಿಧಾನ್ಯದ್ದು ಒಬ್ಬಟ್ಟು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಉಂಡೆಗಳೈತೆ ನೋಡಿ 70 ರೂಪಾಯಿ. ಎಲ್ಲೆಲ್ಲಿಂದ ಮಾಡ್ತಾರೆ ನೀವು? ಕಜ್ಜಾಯ ನಾವು ಮಂಡ್ಯ, ಅದು ಓಳಲ್ ಚಂದಗಲ್ ಸರ್. ಓಳಲ್ ಚಂದಗಲ್ ಅವರ ಬರ್ತಾರೆ. 10 ರೂಪಾಯಿ ಒಂದು ಬಿಸಿ ಹೋಳಿಗೆ ನೋಡಿ ತಗೊಳ್ಳಿ. ಹೋಳಿಗೆ ಬೇರೆ ಏನು ಉಂಡೆ ಐತೆ, ನವಣೆದು ಎಳ್ಳುಂಡೆ ಐತೆ, ಕರ್ಜಿಕಾಯಿ ಐತೆ. ಒಬ್ಬಟ್ಟು ಹೇಗಿದೆ? ಒಬ್ಬಟ್ಟು ನೆಕ್ಸ್ಟ್ ಬಂದು ನಿಮಗೆ ಒಂದು ಬೇರೆ ಬೇರೆ ರೀತಿಯಾದಂಥ ಒಂದು ತಿನಿಸುಗಳು, ಅಂದರೆ ನಿಮ್ಮ ಚಕ್ಲಿ, ಕೋಡ್ಬಳೆ, ಕಜ್ಜಾಯ ಈ ರೀತಿಯಾದಂಥ ಒಂದು ತಿಂಡಿ ತಿನಿಸುಗಳೇನಿದೆ. ಸೊ ಈ ಒಂದು ತಿಂಡಿ ತಿನಿಸುಗಳನ್ನ ಸಹ ಮಾಡ್ತಾಯಿದ್ರು. ಸೊ ಒಂದಷ್ಟು ಈಗ ರೆಡಿ ಮಾಡಿ ಮಡಗ್ತಾಯಿದ್ರು. ಇನ್ನು ಒಂದು ಸಂಜೆ ಆಗೋಷ್ಟರಲ್ಲಿ ನಿಮಗೆ ಎಲ್ಲ ಪ್ರತಿಯೊಂದು ರೆಡಿ ಇರುತ್ತೆ. ಒಂದಷ್ಟು ಸ್ಯಾಂಪಲ್ಗೆ ಅಂತಲೇ ಮಡಗಿದ್ದಾರೆ, ನೋಡ್ಕೋಬೋದು. ಅದಾದಮೇಲೆ ನಿಮಗೆ ಒಂದು ಕೊಡಿಯಾಲದ ಕೈಮಗ್ಗ ಅಂತ ಏನು ಹೇಳ್ತಾರೆ. ಸೊ ಆ ಕೊಡಿಯಾಲದ ಕೈಮಗ್ಗನೇ ನಿಮಗೆ ಇಲ್ಲಿ ಸೀರೆಗಳೇನಿದೆ ಆ ಒಂದು ಕೊಡಿಯಾಲದ ಕೈಮಗ್ಗದಲ್ಲಿ ಸೀರೆಗಳನ್ನ ಮಾಡಿರುವಂಥದ್ದು. ಈ ಒಂದು ಸೀರೆಗಳನ್ನೂ ನೋಡ್ಕೋಬೋದು. ಒಳ್ಳೊಳ್ಳೆ ಪ್ರೈಸ್ಗಳಿಗೆ ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ಮಂಡ್ಯ ಕೊಡಿಯಾಲದ ಸೀರೆಗಳು ಅಂತಂದ್ರೇ ತುಂಬ ಫೇಮಸ್ ಇದೆ. ಹಾಗಾಗಿ ಅಲ್ಲಿಂದ ಕೈಮಗ್ಗದಲ್ಲಿ ಮಾಡಿರುವಂಥ ಸೀರೆಗಳನ್ನ ನಿಮಗೆ ಇಲ್ಲಿ ಸ್ಯಾಂಪಲ್ಗಳನ್ನ ಮಡಗಿದ್ದಾರೆ. ಒಂದಷ್ಟು ಸ್ಯಾಂಪಲ್ 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಈ ಥರ ಹಲವಾರು ರೀತಿಯಾದಂಥ ಒಂದು ಪ್ರೈಸಿಂಗಲ್ಲಿ ನಿಮಗೆ ಸೀರೆಗಳನ್ನ ಮಡಗಿದ್ದಾರೆ. ಆ ಸೀರೆಗಳನ್ನ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಪೋಷಣ್ ಅಭಿಯಾನ ಆಗಿರ್ಬೋದು, ನಿಮ್ಗೆ ಇಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಪ್ರತಿಯೊಂದೂ ಸಹ ಇಲ್ಲೇ ತೋರಿಸಿದ್ದಾರೆ, ನೋಡ್ಕೋಬೋದು. ಸುತ್ತ ನೋಡ್ಕೋಬೋದು, ಪಾರ್ಕ್ ಥರ ಮಾಡಿದ್ದಾರೆ. ಪಾರ್ಕ್ ಒಳಗಡೆ ಒಂದಷ್ಟು ಚಿತ್ರಗಳನ್ನೆಲ್ಲ ಹಂಗೆ ಹಾಕಿದ್ದಾರೆ. ಸೊ ಅದನ್ನೆಲ್ಲ ನೀವು ನೋಡ್ಕೋಬೋದು, ಚೆನ್ನಾಗಿ ಮಾಡಿದ್ದಾರೆ. ಸೊ ಅದ್ರ ನೆಕ್ಸ್ಟ್ ಬತ್ತು ಅಂತಂದರೆ ನಿಮಗೆ ಇದೆಲ್ಲ ಪಾರ್ಕ್ನ ವ್ಯೂ ಆಗಿರುತ್ತೆ. ಸೊ ಈ ಒಂದು ಕಡೆ ಸ್ಟಾಲ್ ಮಾಡಿದ್ದಾರೆ. ಈ ಒಂದು ಸ್ಟಾಲ್ಗಳನ್ನೂ ನೋಡ್ಕೋಬೋದು. ಒಂದು ಖಾದಿ ಬಟ್ಟೆಗಳಾಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಮಡಗಿದ್ದಾರೆ. ಇಲ್ಲಿ ಬಂತು ಅಂತಂದರೆ ನೀವು ಒಂದು ಮಲೇರಿಯಾ ನಿಯಂತ್ರಣ ಅಂದರೆ ಆರೋಗ್ಯ ಇಲಾಖೆ ಕಡೆಯಿಂದ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಅಂತ ಏನು ಹೇಳ್ತಾರೆ, ಆ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಎಲ್ಲ ಹಾಕಿದ್ದಾರೆ, ಎಲ್ಲ ನೋಡ್ಕೋಬೋದು. ನಿಮಗೆ ತೋಟಗಾರಿಕೆ ಇಲಾಖೆ ಕಡೆಯಿಂದನೂ ಸಹ ನಿಮಗೆ ನೋಡ್ಕೋಬೋದು. ಇಲ್ಲೊಂದಷ್ಟು ಒಂದು ಔಷಧಿಗಳಾಗಿರ್ಬೋದು, ಕಾಯಿಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದೂ ಗಿಡಗಳು ಎಲ್ಲ ಪ್ರತಿಯೊಂದೂ ಮಡಗಿದ್ದಾರೆ, ಎಲ್ಲ ನೋಡ್ಕೋಬೋದು ನೀವು. ಇಲ್ಲೂ ಸಹ ನಿಮಗೆ ಒಂದು ಪಶುಸಂಗೋಪನೆ ಒಂದು ಇಲಾಖೆ ಕಡೆಯಿಂದನೂ ಸಹ ಒಂದಷ್ಟು ನಿಮಗೆ ಮಾಹಿತಿಗಳನ್ನ ನೀಡ್ತಾ ಇರುವಂಥದ್ದು. ಕುರಿ ತಳಿಗಳು ಮತ್ತು ಮೇಕೆ ತಳಿಗಳು ಇದನ್ನೆಲ್ಲ ಸಹ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ಇಲ್ಲಿ ನೀಡ್ತಾ ಇರುವಂಥದ್ದು, ನೋಡ್ಕೋಬೋದು.
ಸಹ ನೋಡ್ಕೋಬೋದು ನೀವು. ಇಲ್ಲಿ ನಿಮಗೆ ರೇಷ್ಮೆ ಇಲಾಖೆ ಕಡೆಯಿಂದ ಇರುವಂಥದ್ದು. ಸೊ ಈ ಒಂದು ರೇಷ್ಮೆ ಇಲಾಖೆ ಕಡೆಯಿಂದ ಯಾವ ರೀತಿ ಒಂದು ರೇಷ್ಮೆ ಗೂಡುಗಳಿರಬೇಕು ಮತ್ತು ಆ ರೇಷ್ಮೆ ಮನೆಗಳು ಯಾವ ರೀತಿ ಇದೆ, ಅದರ ಚಂದ್ರಿಕೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಇಲ್ಲಿ ಹಾಕಿದ್ದಾರೆ, ನೋಡ್ಕೋಬೋದು. ಇಲ್ಲಿ ನೋಡ್ಕೋಬೋದು ನಿಮಗೆ ಒಂದು ಕೃಷಿ ಇಲಾಖೆ ಒಂದು ಮಂಡ್ಯ ಇವರ ಕಡೆಯಿಂದನೂ ಸಹ ಒಂದಷ್ಟು ನಿಮಗೆ ಇಲ್ಲಿ ಗಿಡಗಳನ್ನ ನೆಟ್ಟು ಯಾವ ರೀತಿ ನಾಟಿದ್ದು ಒಂದು ರಾಗಿ ಆಗಿರ್ಬೋದು, ಈ ಥರದ್ದೆಲ್ಲ ಪ್ರತಿಯೊಂದನ್ನು ನಿಮಗೆ ಇಲ್ಲಿ ನೆಟ್ಟು ನಿಮಗೆ ಒಂದು ಸ್ಯಾಂಪಲ್ಗಳನ್ನ ತೋರಿಸಿದ್ದಾರೆ. ಅದನ್ನೆಲ್ಲ ನೋಡ್ಕೋಬೋದು ನೀವು ಇಲ್ಲಿ. ಇಲ್ಲಿ ಒಂದು ಮಧ್ಯದಲ್ಲಿ ನಿಮಗೆ ಸೆಂಟ್ರಲ್ಲಿ ನಿಮಗೆ ಕೃಷ್ಣಂದು ಒಂದು ವಿಗ್ರಹನ ನಿಲ್ಲಿಸಿರುವಂಥದ್ದು ತುಂಬ ಚೆನ್ನಾಗಿದೆ. ಸೊ ಈ ವಿಗ್ರಹನೂ ಸಹ ಸೊ ನೀವು ಎಂಟ್ರಿ ಆಗಿ ಒಂದು ಪಾರ್ಟು ಮುಗಿಸ್ತಿದ್ದಂಗೆ ನಿಮಗೆ ಸೆಕೆಂಡ್ ಪಾರ್ಟ್ಗೆ ಹೋಗೋಕ್ಕೂ ಮುಂಚೆನೇ ಈ ಒಂದು ವಿಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ, ಚೆಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಸಹ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಜಾಗನ ಮಾಡಿದ್ದಾರೆ ಅಂತಲೇ ಅನ್ಬೋದು. ಈ ಜಾಗದಿಂದ ನಿಮಗೆ ಸುತ್ತ ನಿಮಗೆ ಯಾವ ರೀತಿ ಒಂದು ಸರ್ಕಲ್ ಆಗಿ ನಿಮಗೆ ನೋಡ್ಕೋಬೋದು. ಎಲ್ಲ ತೋರಿಸ್ತೀನಿ ಒಂದು ರೌಂಡು ನಿಮಗೆ. ಸೊ ಸುತ್ತ ಯಾವ ರೀತಿ ಕಾಣುತ್ತೆ ಅಂತ. ಇದೆಲ್ಲ ಒಂದು ಕಡೆ ಒಂದು ಸೈಡ್ ಇರುವಂಥ ಸ್ಟಾಲು. ಆ ಸ್ಟಾಲ್ ಆದಮೇಲೆ ನಿಮಗೆ ಎದುರುಗಡೆ ನಿಮಗೆ ಪಾರ್ಕ್ ಥರ ಮಾಡಿದ್ದಾರೆ. ಆ ಪಾರ್ಕಲ್ಲಿ ಒಂದಷ್ಟು ಡಿಸೈನ್ಸ್ಗಳನ್ನ ಮಾಡಿದ್ದಾರೆ. ಇದ್ರ ಸುತ್ತ ನೋಡ್ಕೋಬೋದು. ನೋಡಿ ಈ ಕಡೆ ರೈಟ್ ಸೈಡಲ್ಲಿ ಮಡಗಿರುವಂಥದ್ದೆಲ್ಲ ನಿಮಗೆ ಬೋನ್ಸಾಯ್ ಟ್ರೀಸ್ಗಳು. ಆ ಬೋನ್ಸಾಯ್ ಟ್ರೀಸ್ಗಳು ಯಾವ ರೀತಿ ಇರುತ್ತೆ, ಏನು ಎತ್ತ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದೆಲ್ಲ ಒಂದಷ್ಟು ನಿಮಗೆ ಗಿಡಗಳು, ಹೂವಿನ ಗಿಡಗಳು ಎಲ್ಲ ಥರ ಇರುತ್ತೆ. ನಿಮಗೆ ಶೋ ಗಿಡಗಳೆಲ್ಲ ಪ್ರತಿಯೊಂದೂ ನಿಮ್ಗೆ ಇಲ್ಲೇ ಆ ಒಂದು ಗಿಡಗಳು ಅದು ಸೈಡಲ್ಲೆಲ್ಲ ನಿಮಗೆ ರೇಟ್ಗಳು ಟ್ಯಾಗ್ನು ಸಹ ಮಾಡಿ ಹಾಕಿದ್ದಾರೆ, ಯಾವ್ಯಾವ ಗಿಡ ಸಿಗುತ್ತೆ ಮತ್ತು ಎಷ್ಟೆಷ್ಟು ಪ್ರೈಸ್ ಇರುತ್ತೆ ಅಂತ. ಇದು ನಿಮಗೆ ಬೋನ್ಸಾಯ್ ಟ್ರೀಸ್ಗಳು. ಅಂದರೆ ನೀವು ಕೇಳಿರಬೇಕು, ತುಂಬ ಚಿಕ್ಕದಾಗಿರುವಂಥ ಗಿಡಗಳು. ಅಂದರೆ ನೀವು ಮರ, ಹಳ್ಳಿ ಮರ ಯಾವ್ದಾರು ಆಗಿರ್ಬೋದು, ತುಂಬ ಚಿಕ್ಕದಾಗಿ ಬೆಳೆಯುತ್ತೆ ಈ ಗಿಡಗಳು, ತುಂಬ ದೊಡ್ಡದಾಗಿ ಏನಿರೋದಿಲ್ಲ. ಅದನ್ನೇ ನೀವು ಬೋನ್ಸಾಯ್ ಟ್ರೀಸ್ ಅಂತ ಅಂತೀವಿ. ಎಲ್ಲ ಥರ ಟ್ರೀಸ್ಗಳು ನಿಮಗೆ ಸಿಗುತ್ತೆ. ನೋಡ್ಕೊಬನ್ನಿ ಒಂದ್ಸಲಿ ಯಾವ್ಯಾವ ರೀತಿ ಟ್ರೀಸ್ಗಳಿದೆ ಅಂತ.
ಇದೆಲ್ಲ ಮುಗಿದ್ಮೇಲೆ ನಿಮಗೆ ಒಂದು ತೋಟಗಾರಿಕೆ ಇಲಾಖೆ ಕಡೆಯಿಂದ ಯಾವ್ಯಾವ ಒಂದು ಹಣ್ಣು ಹಂಪಲುಗಳು ಬೆಳೆದಿರ್ತಾರೆ ಅದನ್ನೆಲ್ಲ ಒಂದೊಂದು ಸ್ಯಾಂಪಲ್ಗಳನ್ನ ಇಲ್ಲಿ ಮಡುಕ್ತಾ ಹೋಗಿರ್ತಾರೆ, ಯಾವ್ಯಾವ ಹಣ್ಣುಗಳಿದೆ ಅನ್ನುವಂಥದ್ದು. ಸೊ ಅವ್ರು ಬೆಳೆದಿರುವಂಥ ಹಣ್ಣುಗಳನ್ನೆಲ್ಲನೂ ಸಹ ಒಂದು ತರಕಾರಿ ಆಗಿರ್ಬೋದು, ಒಂದು ಹಣ್ಣುಗಳಾಗಿರ್ಬೋದು, ಪ್ರತಿಯೊಂದೂ ಇಲ್ಲಿ ಮಡಗಿರ್ತಾರೆ. ಇದನ್ನು ಒಂದು ಸಲ ಎಲ್ಲ ನೋಡ್ಕೊಬನ್ನಿ ಫ್ರೆಂಡ್ಸ್. ನೋಡಿ, ಇದು ನಿಮಗೆ ಒಂದು ಶಾಸ್ತ್ರ ಹೇಳುವಂಥ ರೋಬೋಟ್ ಅಂತೆ. ಸೊ ಇದು ನಿಮ್ಮ ಮನುಷ್ಯನ ಒಂದು ಶಾಸ್ತ್ರನ ಹೇಳುತ್ತೆ ಅಂತ ಮಡಿಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಕ್ಕೆ ಶಾಸ್ತ್ರ ಹೇಳುತ್ತೆ ಏನು ಎತ್ತ ಅಂತ ಮಾತ್ರ ಗೊತ್ತಿಲ್ಲ. ಯಾರು ಟ್ರೈ ಮಾಡೋರು ಇದ್ರೆ ಬೇಕಾದ್ರೆ ಡೈರೆಕ್ಟಾಗಿ ಹೋಗಿ ಟ್ರೈ ಮಾಡ್ಬೋದು. ಸೊ ಇದೆಲ್ಲ ನೋಡಿ, ಇದೆಲ್ಲ ಸರಗಳು ನಿಮಗೆ, ಇದು ನಿಮಗೆ ನೋಡ್ಕೋಬೋದು. ಈ ಸರಗಳೆಲ್ಲ ನಿಮಗೆ ಒಂದು 100 ರೂಪಾಯಿಗೆ 2, ಅಂದರೆ ಜೊತೆಗೆ 100 ರೂಪಾಯಿ ಅಂತ ತೊಗೋತಾರೆ. ಸೊ ನಿಮ್ಗೆ ಯಾರಿಗಾರು ಇಷ್ಟ ಆಗುತ್ತೆ ಅಂತಂದರೆ ನೋಡ್ಕೋಬೋದು, ಇಷ್ಟ ಆದಂಥವ್ರು ಪರ್ಚೇಸ್ ಮಾಡ್ಕೋಬೋದು. ಸೊ 100 ರೂಪಾಯಿಗೆ 2 ಕೊಡ್ತಾ ಹೋಗ್ತಾರೆ ಈ ಒಂದು ಸರಗಳನ್ನ. ಚೆಕ್ ಮಾಡಿ. ನೋಡಿ, ಇದಿಷ್ಟು ಫುಲ್ಲು ಬೌಂಡ್ರಿ ಏನು ಕಾಣ್ತಾ ಇದೆ, ಈ ಫುಲ್ಲು ಬೌಂಡ್ರಿನೂ ಸಹ ಒಂದು ಸ್ಟಾಲ್ಗಳಿರುವಂಥದ್ದು. ಈ ಸ್ಟಾಲ್ಗಳಲ್ಲಿ ನಿಮಗೆ ಒಂದು ಕಡೆಯಿಂದನೂ ನೋಡ್ಕೋಬೋದು, ಒಂದು ಕೀ ಬಂಚಿಂದ ಹಿಡಿದು ಸೊ ಫ್ಯಾನ್ಸಿ ಐಟಮ್ಸ್ಗಳೇನಿದೆ ಆ ಫ್ಯಾನ್ಸಿ ಐಟಮ್ಸ್ಗಳು, ಮರದಿಂದ ಮಾಡಿರುವಂಥ ಎಷ್ಟೋ ಐಟಮ್ಸ್ಗಳು, ಅದ್ರ ಜೊತೆಗೆ ನಿಮಗೆ ಒಂದಷ್ಟು ತಿನ್ನೋದಕ್ಕೆ ತಿಂಡಿ ತಿನಿಸುಗಳಾಗಿರ್ಬೋದು, ಇದೆಲ್ಲನೂ ಸಹ ಪ್ರತಿಯೊಂದೂ ನಿಮಗೆ ಇಲ್ಲೇ ಮಾಡಿರ್ತಾರೆ. ನೋಡಿ, ಇದೆಲ್ಲ ಮಡಿಕೆ ಆಗಿರ್ಬೋದು ಇದ್ರದ್ದು, ಮತ್ತು ಒಂದು ಬ್ಯಾಗ್ಸ್ಗಳು, ಪ್ರತಿಯೊಂದು ಬ್ಯಾಗ್ಸ್ಗಳು ಅದು ಸಹ ನಿಮಗೆ ಒಂದು ಯಾವ ಒಂದು ಇದ್ರ ಕಡೆಯಿಂದ ಮಾಡಿರ್ತಾರೆ ಅನ್ನುವಂಥ ಬ್ಯಾಗ್ಸ್ಗಳು, ನಿಮಗೆ ಬಟ್ಲುಗಳು, ಸೊ ಹ್ಯಾಂಡ್ ಮೇಡ್ ನಿಮಗೆ ಒಂದು ಡಿಸೈನ್ ಮಾಡಿರುವಂಥದ್ದು. ಸೊ ನಿಮಗೆ ಖಾದಿ ಭಂಡಾರ ಅಂತ ನಿಮಗೆ ಖಾದಿ ಒಂದು ಶರ್ಟ್ಸ್ಗಳೇನಿದೆ, ಈ ಒಂದು ಖಾದಿ ಶರ್ಟ್ಸ್ಗಳಾಗಿರ್ಬೋದು, ನಿಮಗೆ ನೋಡ್ದಂಗೆ ಮರಗಳದ್ದು ಏನೇನಿದೆ ನೋಡ್ಕೋಬೋದು, ಆನೆ ಇದು ಎಲ್ಲ ಪ್ರತಿಯೊಂದು ಮರದಿಂದ ಮಾಡಿರುವಂಥದ್ದು. ಇದು ವುಡ್ ವರ್ಕ್ಸ್ಗಳು. ಸೊ ಈ ವುಡ್ ವರ್ಕ್ಸ್ಗಳು ನೀವು ಪರ್ಚೇಸ್ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ಒಳ್ಳೆ ಮನೆಗೆ ಡಿಸೈನಿಂಗ್ಗೆ ಏನಾದ್ರು ಬೇಕು ಅಂದರೆ ಮಾಡ್ಕೋಬೋದು. ಅದ್ರ ಜೊತೆಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ರಿಂಗ್ಸು, ಈ ಗೇಮ್ಸ್ಗಳೆಲ್ಲ ಆಡುವಂಥದ್ದು. ಸೊ ಅದೆಷ್ಟು ಜನ ಆಡಿ ಗೆಲ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಸೊ 2 ರೀತಿಯಾದಂಥ ಹಿಂಗೆ ಒಂದು ಬಾಲಲ್ಲಿ ಇದು ಪೂರ್ತಿ 3 ಸಹ ಬೀಳಿಸ್ಬೇಕು ಅಂತ ಆ ಥರ ಇದ್ದರೆ ಗಿಫ್ಟ್ಸ್ಗಳೆಲ್ಲ ಇದೆ. 20 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರುತ್ತೆ ಅಂತಾರೆ. ದಯವಿಟ್ಟು ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಡಬೇಕು ಅಂದರೆ ಆಡ್ಕೊಳ್ಳಿ. ಇಲ್ಲೊಂದಷ್ಟು ನಿಮಗೆ ಒಂದು ಶಾಪಿಂಗ್ ರೀತಿಯಾಗಿ ಎಲ್ಲ ಪ್ರತಿಯೊಂದೂ ನೀವೇನೋ ಶಾಪಿಂಗ್ ಮಾಡ್ತೀನಿ ಅಂದರೆ ಶಾಪಿಂಗ್ ರಿಲೇಟೆಡ್ ಆಗಿರುತ್ತೆ. ನಿಮಗೆ ಒಂದು ಜ್ಯುವೆಲರಿ ರಿಲೇಟೆಡ್ ಆಗಿರೋ ಬೇಕು ಅಂತಂದರೆ ಸೊ ಭೀಮಾ ಜ್ಯುವೆಲರ್ಸ್ ಅವ್ರದ್ದು ಒಂದು ಸ್ಟಾಲ್ನ ಮಾಡ್ಕೊಂಡಿದ್ದಾರೆ. ಆ ಸ್ಟಾಲ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ಅದ್ರ ಪಕ್ಕನೇ ನಿಮಗೆ ಒಂದು ಲೇಡೀಸ್ಗೆ ಅಂತ ಲೇಡೀಸ್ ವೇರು, ಮತ್ತು ಜೊತೆಗೆ ಇಲ್ಲಿ ಜೆಂಟ್ಸ್ ವೇರು, ಬೆಲ್ಟು ಮತ್ತು ಪರ್ಸ್ಗಳು ಸಿಗ್ತಾ ಹೋಗುತ್ತೆ. ಅದು ಬಿಟ್ಕೊಂಡ್ರೆ ಪೂರ್ತಿಯಾಗಿ ಲೇಡೀಸ್ ವೇರೇ ಇರುವಂಥದ್ದು, ಸ್ಲಿಪ್ಪರ್ಸು, ಶೂಸು, ಮತ್ತು ಕಿಡ್ಸ್ ರಿಲೇಟೆಡ್ ಆಗು ಶೂಸ್ಗಳು, ಸ್ಲಿಪ್ಪರ್ಗಳು ಕಿಡ್ಸ್ಗೆ ಸಿಗ್ತಾ ಇರುವಂಥದ್ದು. ಇದಿಷ್ಟು ಪೂರ್ತಿ ನಿಮಗೆ ಸ್ಟಾಲ್ಗಳೇ ಇರುತ್ತೆ. ಸೊ ನಿಮಗೆ ಮೊಬೈಲ್ ಕೇಸ್ಗಳು ಬೇಕಾ, ಇಲ್ಲ ಮೊಬೈಲ್ದು ಟೆಂಪರ್ ಗ್ಲಾಸ್ಗಳು ಬೇಕಾ, ಇಲ್ಲ ಮೊಬೈಲ್ ರಿಲೇಟೆಡ್ ಏನಾದ್ರು ಸರ್ವಿಸ್ ಬೇಕಾ, ಪ್ರತಿಯೊಂದೂ ಸಹ ಇದು ಮೈಸೂರು ರೋಡ್ದಾಗಿದೆ ಸ್ಟಾಲು. ಸೊ ಮೈಸೂರಿಂದ ಈ ಸ್ಟಾಲ್ನ ಇಟ್ಕೊಂಡಿರುವಂಥದ್ದು ಇವರು. ಸೊ ಅದ್ರ ನೆಕ್ಸ್ಟು ಕಿಡ್ಸ್ಗಳಿಗೆ ಒಂದು ಆಟ ಆಡೋಕ್ಕೋಸ್ಕರ ಏನಾದ್ರು ಬೇಕು ಅಂತಂದರೆ ನೀವು ನೋಡ್ಕೋಬೋದು. ಟಾಯ್ಸ್ಗಳೆಲ್ಲ ನಿಮಗೆ ಇಲ್ಲೇ ಸಿಗ್ತಾ ಇರುತ್ತೆ. ಸೊ ನಿಮ್ಮ ಮಕ್ಳುಗಳಿಗೆ ಏನಾದ್ರು ಬೇಕು ಅಂದರೆ ಟಾಯ್ಸ್ಗಳನ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಟಾಯ್ಸ್ಗಳು, ದೊಡ್ಡ ಟಾಯ್ಸ್ಗಳು ಎಲ್ಲ ಪ್ರತಿಯೊಂದು ಟಾಯ್ಸ್ಗಳು ಇಲ್ಲಿರುವಂಥದ್ದು. ಸೊ ಇದು ನಿಮಗೆ ಇನ್ನೂ ಒಂದಷ್ಟು ಐಟಮ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಸೊ ಇವಾಗ ಸ್ಟಾರ್ಟ್ ಮಾಡಿ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಐಟಮ್ಸ್ಗಳು ಕಡಿಮೆ ಇರುವಂಥದ್ದು ನಿಮಗೆ. ಅದು ಬಿಟ್ಕೊಂಡ್ರೆ ನಿಮಗೆಲ್ಲ ಇಲ್ಲಿ ತಿನ್ನೋದಕ್ಕೆ ತಿಂಡಿ ವೆರೈಟೀಸು, ಪೊಟೊಟೊ ಇದೆಲ್ಲ ಪ್ರತಿಯೊಂದೂ ಇಲ್ಲೊಂದಷ್ಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಆ ತಿನ್ನುವಂಥ ಆಸೆ ಇರುವಂಥವ್ರಿಗೆ ಒಳ್ಳೊಳ್ಳೆ ಫುಡ್ಗಳು ಸಿಗುತ್ತೆ ಅಂತಲೇ ಹೇಳ್ಕೊಬೋದು. ಇದಿಷ್ಟು ನೀವು ಹಿಂಗೆ ಸ್ಟಾಲ್ಗಳನ್ನ ನೋಡ್ಕೊಬನ್ನಿ, ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ.
ಒಂದು ಇಸ್ರೋ ಏನಿದೆ, ಈ ಒಂದು ಇಸ್ರೋ ರ್ಯಾಕೆಟ್ ಏನಿದೆ, ಸೊ ಅದನ್ನು ಸಹ ಒಂದು ಪ್ರತಿಮೆ ಮಾಡಿ ಇಲ್ಲಿ ನಿಲ್ಲಿಸಿರುವಂಥದ್ದು, ಇಂಡಿಯಾ ಅಂತ ಭಾರತ್ ಅಂತ. ಸೊ ಇದು ಸಹ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇದು ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ಇದು ಪೂರ್ತಿ ಹೊರಗಡೆ ಬತ್ತು ಅಂತಂದರೆ ನಿಮಗೆ ನಾನೇನು ತೋರಿಸಿದೆ ನಿಮಗೆ ಮೊದಲೇ, ಈ ಒಂದು ಸ್ಟ್ರೀಟ್ ಫುಲ್ ಏನಿದೆ, ಸೊ ಒಂದು ತಿಂಡಿ ತಿನಿಸುಗಳು, ಒಂದು ಪ್ರಮೋಷನ್ಸ್ಗಳಂತ ಏನಿದೆ, ಸೊ ಅದು ಪೂರ್ತಿಯಾಗಿ ಈ ಲೈನಲ್ಲಿ ನಿಮಗೆ ಕಾಣುವಂಥದ್ದು. ಈ ಲೈನಲ್ಲಿ ನಿಮಗೆ ಕೊನೆಯದಾಗಿ ಹೋಯಿತು ಅಂತಂದರೆ ನಿಮಗೆ ಕೆಲವು ಕಾರ್ಯಕ್ರಮಗಳು, ಡ್ಯಾನ್ಸ್ ಪ್ರೋಗ್ರಾಮ್ಗಳೇನೋ ಇತ್ತು ಅಂತಂದರೆ ಈ ಒಂದು ಕಾರ್ಯಕ್ರಮಗಳು ಸಹ ನಿಮಗೆ ಅಲ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಏನೋ ಕೆಲವು ಬಲೂನ್ಸ್ಗಳು ಪರ್ಚೇಸ್ ಮಾಡ್ತೀನಿ ಅಂದರೆ ಮಕ್ಕಳುಗಳಿಗೆ, ಇಲ್ಲಿ ಬಲೂನ್ಸ್ಗಳಿರುವಂಥದ್ದು, ಇಲ್ಲಿ ಮ್ಯಾಗ್ನಿಫೈ ಗ್ಲಾಸು, ಸೊ ನೀವು ಮೊಬೈಲ್ನ ಇಟ್ಟು ನೀವು ದೊಡ್ಡದಾಗಿ ಇದು ಮಾಡ್ಕೋತೀನಿ ಅಂದರೆ ಆ ಥರದ್ದು ಪ್ರತಿಯೊಂದನ್ನು ಸಹ ಇಲ್ಲಿ ಒಂದಷ್ಟು ಶಾಪ್ಗಳು, ಸ್ಟಾಲ್ಗಳು ಅಂತ ಮಾಡಿದ್ದಾರೆ. ಈ ಒಂದು ಶಾಪ್ ಸ್ಟಾಲ್ಗಳೆಲ್ಲ ನೀವು ನೋಡ್ಕೋಬೋದು. ನೀವು ಒಂದ್ಸಲಿ ಸುತ್ತ ಕಣ್ಣಾಯಿಸ್ಕೋಬೋದು, ಬೇಕಾದ್ರೆ ಇಲ್ಲೆಲ್ಲ ತಿಂಡಿ ತಿನಿಸುಗಳು ತಿನ್ನೋವಂಥವ್ರು ನೋಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ